ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿ ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ವಾಮದೇವ ವಸು ಮನಸ್ಸುಗಳ ಸಂವಾದಗಳು ಎಂಬ 93ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ರಾಜೇಂದ್ರ, ಬಲಾಢ್ಯನಾದ ರಾಜನು ದುರ್ಬಲರಲ್ಲಿ ಅಧರ್ಮದಿಂದ ವರ್ತಿಸುವುದಾದರೆ ಅವನ ವಂಶದವರು ಅದೇ ನಡತೆಯನ್ನು ಅನುಸರಿಸುವರು. ಇತರ ಪ್ರಜೆಗಳು ಪಾಪ ಪ್ರವರ್ತಕನಾದ ಆ ರಾಜನನ್ನೇ ಅನುಸರಿಸುವರು. ಹೀಗೆ ನೀತಿ ತಪ್ಪಿದ ಮನುಷ್ಯರಲ್ಲಿ ಒಬ್ಬರನ್ನೊಬ್ಬರು ಅನುಸರಿಸುವುದರಿಂದ ಶೀಘ್ರದಲ್ಲಿ ರಾಜ್ಯವು ನಷ್ಟವಾಗುವುದು. ರಾಜನು ಸಹಜ ಧರ್ಮದಲ್ಲಿದ್ದರೆ ಎಲ್ಲರೂ ಅದನ್ನೇ ನಿದರ್ಶನವನ್ನಾಗಿಟ್ಟುಕೊಂಡು ಆ ಮಾರ್ಗವನ್ನು ಅನುಸರಿಸುವರು. ರಾಜನು ಧರ್ಮಚ್ಯುತನಾಗಿ ಪ್ರವರ್ತಿಸಿದರೆ ಅವನ ಸ್ವಂತ ಜನರು ಅದನ್ನು ಸಹಿಸಲಾರರು. ಶಾಸ್ತ್ರ ವಿಧಿಗಳನ್ನು ಲೆಕ್ಕಿಸದೆ ಸಾಹಸದಿಂದ ಮೀರಿ ನಡೆದ ರಾಜನು ಶೀಘ್ರದಲ್ಲಿಯೇ ನಾಶ ಹೊಂದುವನು. ಕಷ್ಟದಲ್ಲಿದ್ದರೂ ಸುಖದಲ್ಲಿದ್ದರೂ ಸದ್ವರ್ತನದಲ್ಲಿರುವ ಕ್ಷತ್ರಿಯರ ನಡತೆಯನ್ನು ಅನುವರ್ತಿಸದ ರಾಜನು ಕ್ಷತ್ರ ಧರ್ಮಕ್ಕೆ ಹೊರಗಾದವನೇ. ಹಿಂದೆ ತನಗೆ ಸಹಾಯವನ್ನು ಮಾಡಿದ ಶತ್ರುವೊಬ್ಬನನ್ನು ಯುದ್ಧದಲ್ಲಿ ಹಿಡಿದು ಅವನು ನಮ್ರನಾದ ಮೇಲೆಯೂ ಅವನಲ್ಲಿ ದ್ವೇಷವನ್ನೇ ಇಟ್ಟು ಅವನನ್ನು ಸನ್ಮಾನಿಸದವನು ಧರ್ಮ ಭ್ರಷ್ಟನಾಗುವನು. ರಾಜನು ಯುದ್ಧದಲ್ಲಿ ತನ್ನ ಶಕ್ತಿಯನ್ನು ತೋರಿಸಬೇಕು. ಆಮೇಲೆ ಪ್ರಸನ್ನನಾಗಿ ಆಪತ್ತಿನಲ್ಲಿದ್ದ ಶತ್ರುಗಳನ್ನು ಉದ್ಧರಿಸಬೇಕು. ಅಂತಹವನು ಎಲ್ಲರಿಗೂ ಪ್ರಿಯನಾಗುವನು. ತನ್ನ ಸಂಪತ್ತನ್ನು ಕೆಡಿಸಿಕೊಳ್ಳಲಾರನು. ಓ ರಾಜ, ಆದುದರಿಂದ ನೀನು ಒಬ್ಬನಿಗೆ ಒಂದು ಸಮಯದಲ್ಲಿ ಅಪ್ರಿಯವನ್ನು ಮಾಡಿದ್ದರೂ ಮತ್ತೊಂದು ಸಮಯದಲ್ಲಿ ಅವನಿಗೆ ಪ್ರಿಯವನ್ನೇ ಮಾಡಬೇಕು. ಪ್ರೀತಿ ಇಲ್ಲದವನಿಗೆ ಪ್ರಿಯವನ್ನು ಉಂಟು ಮಾಡಿದವನೇ ಬೇಗನೆ ವಿಶ್ವಾಸಪಾತ್ರನಾಗುವನು. ಅಪಕಾರ ವಿಷಯದಲ್ಲಿ ಸುಳ್ಳಾಡಬಾರದು. ಇತರರಿಂದ ಕೇಳಿಸಿಕೊಳ್ಳದೆ ಪ್ರಿಯವನ್ನು ಉಂಟು ಮಾಡಬೇಕು. ಕಾಮ ಕ್ರೋಧ ದ್ವೇಷಗಳಿಂದ ಧರ್ಮವನ್ನು ಬಿಡಬಾರದು. ನಿರ್ವಂಚನೆಯಿಂದ ವರ್ತಿಸಬೇಕು. ಸತ್ಯ ದಮ ಧರ್ಮ ಶೀಲಗಳೆಂಬುವು ಪ್ರಜೆಗಳಿಗೆ ಹಿತಕರವಾದ ಕ್ಷತ್ರಿಯ ಧರ್ಮಗಳು. ರಾಜನು ಈ ಧರ್ಮಗಳನ್ನು ತಪ್ಪಬಾರದು. ಪ್ರಜೆಗಳಿಗೆ ಉತ್ತರ ಹೇಳಲು ಲಜ್ಜೆ ಪಡಬಾರದು. ಯಾರಿಗೂ ಅವಮಾನಕರವಾದ ಮಾತುಗಳನ್ನು ನುಡಿಯಬಾರದು. ಆತುರ ಪಡಬಾರದು. ಅಸೂಯೆ ಇರಬಾರದು. ಹೀಗಿದ್ದವನಿಗೆ ಶತ್ರುವು ಪ್ರಿಯನಾಗುವನು. ಪ್ರಿಯವಾದ ವಸ್ತುವಿನಲ್ಲಿ ಅತಿ ಹರ್ಷವನ್ನು ತೋರಿಸಬಾರದು. ಅಪ್ರಿಯಕ್ಕಾಗಿ ಚಿಂತಿಸಬಾರದು. ರಾಜನು ಪ್ರಜಾಹಿತಕ್ಕಾಗಿ ಹಣವನ್ನು ವೆಚ್ಚ ಮಾಡಬೇಕಾದಾಗ ಹಣವನ್ನು ಕೈಬಿಡುವ ವಿಷಯದಲ್ಲಿ ಚಿಂತಿಸಬಾರದು. ಯಾವ ರಾಜನು ಸದ್ಗುಣಗಳಿಂದ ಕೂಡಿ ಯಾವಾಗಲೂ ಪ್ರಿಯವನ್ನೇ ಆಚರಿಸುವನೋ ಅವನ ಕಾರ್ಯಗಳೆಲ್ಲವೂ ಸಿದ್ಧಿಸುವವು. ಅವನ ಸಂಪತ್ತು ಕೈಬಿಟ್ಟು ಹೋಗದು. ತನ್ನ ಸ್ವಾಮಿಗೆ ಅಪ್ರಿಯವಾದ ಕಾರ್ಯವನ್ನು ಬಿಟ್ಟು ಪ್ರಿಯವಾದ ಕಾರ್ಯಗಳನ್ನೇ ನಡೆಸುತ್ತಾ ನಿಜವಾದ ಭಕ್ತಿಯುಳ್ಳ ಮನುಷ್ಯನನ್ನು ರಾಜನು ಗೌರವಿಸಬೇಕು. ಸಜ್ಜನರ ಮಾರ್ಗವೇ ಇದು. ಜಿತೇಂದ್ರಿಯನಾಗಿ ಶುದ್ಧನಾಗಿ ಶಕ್ತನಾಗಿ ತನ್ನಲ್ಲಿ ಅನುರಾಗದಿಂದ ತನ್ನನ್ನೇ ಅನುಸರಿಸುವ ಮನುಷ್ಯನನ್ನೇ ರಾಜನು ದೊಡ್ಡ ಕಾರ್ಯಗಳಿಗೆ ನಿಯೋಗಿಸಬೇಕು. ಪರಾಕ್ರಮವುಳ್ಳವನಾಗಿ ಕೀರ್ತಿಯನ್ನೇ ಪ್ರಧಾನವಾಗಿ ಭಾವಿಸಿ ಸತ್ಯ ಪ್ರತಿಜ್ಞನಾಗಿ ಸಮರ್ಥರನ್ನು ಮಾತ್ಸರ್ಯವಿಲ್ಲದೆ ಆದರಿಸುತ್ತಾ ಸ್ವಾಮಿ ಕಾರ್ಯದಲ್ಲಿ ಎಚ್ಚರ ತಪ್ಪದೆ ಅವನನ್ನು ಸಂತೋಷಗೊಳಿಸತಕ್ಕ ಗುಣವುಳ್ಳ ಪುರುಷನನ್ನೇ ರಾಜನು ತನ್ನ ಭಂಡಾರದ ಕಾರ್ಯದಲ್ಲಿ ನಿಯೋಗಿಸಬೇಕು. ಇದೇ ಶ್ರೇಯಸ್ಸಿಗೆ ಲಕ್ಷಣವು. ಹಾಗಿಲ್ಲದೆ ಮೂಢರು, ಇಂದ್ರಿಯ ಲೋಲರು, ಲುಬ್ಧರು, ಕೆಟ್ಟ ನಡತೆಯುಳ್ಳವರು, ರಹಸ್ಯವಾಗಿ ಕೇಡನ್ನು ಬಯಸತಕ್ಕವರು, ಪರೀಕ್ಷೆಯಿಂದ ಶುದ್ಧರೆಂದು ತಿಳಿಯದವರು, ಹಿಂಸಾ ಸ್ವಭಾವವುಳ್ಳವರು, ವಿದ್ಯಾಹೀನರು, ದುರ್ಬುದ್ಧಿಯುಳ್ಳವರು, ತಿಳುವಳಿಕೆ ಇಲ್ಲದವರು, ಬೇಟೆ ಜೂಜು ಮದ್ಯ ಪರಸ್ತ್ರೀ ಮುಂತಾದ ವ್ಯಸನಗಳಲ್ಲಿ ಬಿದ್ದವರು, ಇಂತಹವರನ್ನು ದೊಡ್ಡ ಕಾರ್ಯಗಳಲ್ಲಿ ನಿಯಮಿಸಿದರೆ ರಾಜನಿಗೆ ಸಂಪತ್ತು ಕೈಬಿಟ್ಟು ಹೋಗುವುದು. ರಾಜನು ಮೊದಲು ಆತ್ಮರಕ್ಷಣೆಯನ್ನು ಮಾಡಿಕೊಳ್ಳುತ್ತಾ ಆಮೇಲೆ ರಕ್ಷಿಸಬೇಕಾದವರನ್ನು ರಕ್ಷಿಸುತ್ತಿದ್ದರೆ ಆತನ ಅಂತಹ ರಾಜನ ಪ್ರಜೆಗಳು ವೃದ್ಧಿ ಹೊಂದುವರು. ರಾಜನಿಗೂ ಇದರಿಂದ ಉತ್ತಮ ಸುಖವುಂಟು. ರಾಜನು ತನ್ನ ಸ್ವಂತ ಮಿತ್ರನಿಗೂ ಕೂಡ ತಿಳಿಯದಂತೆ ಗೂಢಚಾರರಿಂದ ಬೇರೆ ಎಲ್ಲ ರಾಜರ ವಿಚಾರಗಳನ್ನು ಆಗಾಗ ತಿಳಿದುಕೊಳ್ಳುತ್ತಿರಬೇಕು. ಆಗಲೇ ರಾಜನು ಅಪಾಯವಿಲ್ಲದಿರುವನು. ಬಲಾಢ್ಯನಿಗೆ ಅಪಕಾರವನ್ನು ಮಾಡಿದ ಮೇಲೆ ಅವನು ದೂರದಲ್ಲಿ ಇರುವನೆಂದು ಅಲಕ್ಷ್ಯವಾಗಿ ಬಿಡಬಾರದು. ತಾನು ಎಚ್ಚರ ತಪ್ಪಿದಾಗ ಅವನು ಗಿಡುಗನಂತೆ ಹಾರಿ ಬಂದು ಮೇಲೆ ಬೀಳುವನು. ರಾಜನು ತಾನು ದೃಢವಾಗಿ ಬೇರೂರಿದ ಮೇಲೆ ತನ್ನ ಬಲವನ್ನು ವಿಮರ್ಶಿಸಿ ತನ್ನಲ್ಲಿ ಲೋಪವೇನೂ ಇಲ್ಲವೆಂದು ತಿಳಿದಾಗಲೇ ತನಗಿಂತಲೂ ಬಲಹೀನರಾದ ಶತ್ರುಗಳ ಮೇಲೆ ಬೀಳಬಹುದು. ತನಗಿಂತಲೂ ಬಲಾಢ್ಯರನ್ನು ಕೆಣಕಬಾರದು.
ಕ್ಷತ್ರ ಧರ್ಮರತನಾದ ರಾಜನು ಪರಾಕ್ರಮದಿಂದ ಭೂಮಿಯನ್ನು ಸಾಧಿಸಿ ಪ್ರಜೆಗಳನ್ನು ಧರ್ಮದಿಂದ ರಕ್ಷಿಸಿ ಯುದ್ಧದಲ್ಲಿ ಮರಣವನ್ನು ಬಯಸಬೇಕು. ರಾಜೇಂದ್ರ, ಮರಣಕ್ಕೆ ಹಿಂಜರಿಯಬಾರದು. ಜಗತ್ತೆಲ್ಲವೂ ಮರಣದಲ್ಲಿಯೇ ಮುಗಿಯುವುದು. ಲೋಕದಲ್ಲಿ ಮರಣಕ್ಕೆ ಈಡಾಗದುದು ಯಾವುದೊಂದೂ ಇಲ್ಲ. ಆದುದರಿಂದ ರಾಜನು ಧರ್ಮವನ್ನು ಪ್ರಧಾನವಾಗಿ ಹಿಡಿದು ನಡೆಯಬೇಕು. ರಕ್ಷಣೆಗೆ ಬೇಕಾದ ಕೋಟೆ ಕೊತ್ತಲಗಳು, ಯುದ್ಧ ಪ್ರವೃತ್ತಿ, ಧರ್ಮ ರಕ್ಷಣೆ, ರಾಜಕಾರ್ಯ ನಿರ್ವಾಹಗಳು, ಪ್ರಜೆಗಳ ಕ್ಷೇಮ ಚಿಂತೆ ಇವೈದರಿಂದ ರಾಜ್ಯವು ವೃದ್ಧಿಗೆ ಬರುವುದು. ಇವೆಲ್ಲವನ್ನು ಸರಿಯಾಗಿ ಕಾಪಾಡತಕ್ಕವನೇ ರಾಜನೆನಿಸುವನು. ರಾಜನು ಇವೈದನ್ನು ಸರಿಯಾಗಿ ನಡೆಸುತ್ತಿದ್ದಾಗಲೇ ಚಿರಕಾಲದವರೆಗೆ ಭೂಮಿಯನ್ನು ಅನುಭವಿಸುವನು. ಇಷ್ಟನ್ನು ರಾಜನೊಬ್ಬನೇ ತಾನಾಗಿ ನೋಡಿಕೊಳ್ಳುವುದು ಅಸಾಧ್ಯವೇ? ಇದಕ್ಕಾಗಿ ಈ ಕಾರ್ಯಗಳಲ್ಲಿ ಆಪ್ತರಾದವರನ್ನು ನಿಯಮಿಸಿದರೆ ಚಿರಕಾಲ ಭೂಮಿಯನ್ನು ಪಾಲಿಸಬಹುದು. ದಾನಶೀಲನಾಗಿ, ಪಾತ್ರ ಬರಿತು ಹಂಚುತ್ತಾ, ಮೃದುವಾಗಿ, ಶುದ್ಧನಾಗಿ, ಸ್ವಜನರನ್ನು ಕೈಬಿಡದ ಪುರುಷನನ್ನೇ ಜನರು ರಾಜನೆಂದು ಆದರಿಸುವರು. ತನ್ನ ಮನಸ್ಸನ್ನೇ ಪ್ರಮಾಣವಾಗಿ ಇಟ್ಟುಕೊಳ್ಳದೆ ಇತರರು ಹೇಳತಕ್ಕ ಹಿತವನ್ನು ತಿಳಿದು ಅದರಂತೆ ವರ್ತಿಸುವ ರಾಜನಿಗೆ ಜನವೆಲ್ಲ ಅಡಗಿ ನಡೆಯುವುದು. ತನಗೆ ಹಿತವನ್ನು ಕೋರುವವನು ಹೇಳಿದ ಮಾತು ತನ್ನ ಮನಸ್ಸಿಗೆ ಪ್ರತಿಕೂಲವಾಗಿ ತೋರಿದಾಗ ಅದನ್ನು ನಿರಾಕರಿಸುತ್ತಾ ತನ್ನ ಶ್ರೇಯಸ್ಸಿಗೆ ವಿಘಾತುಕಗಳಾದ ಮಾತುಗಳಿಗೆ ಕಿವಿಗೊಡುತ್ತಿರುವ ರಾಜನು ರಾಜಧರ್ಮಕ್ಕೆ ಹೊರಗಾದವನೇ. ತನ್ನ ಹಿಂದಿನ ಕಾಲದ ಮಹನೀಯರು ಹಿಡಿದ ಮಾರ್ಗವನ್ನು ಅನುಸರಿಸದೆ ವಿಪತ್ತಿನಲ್ಲಿಯೂ ಸೌಖ್ಯ ದಶೆಯಲ್ಲಿಯೂ ಒಂದೇ ಸಮನಾಗಿ ವರ್ತಿಸದೆ ಇದಕ್ಕೆ ವಿಪರೀತವಾಗಿ ನಡೆದವನು ಧರ್ಮಕ್ಕೆ ಬಾಹಿರನೆನಿಸುವನು. ರಾಜನಾದವನು ತಾನು ಹಿಂದೆ ನಿರಾಕರಿಸಿದ ಅಮಾತ್ಯರು, ವಿಶೇಷವಾಗಿ ಸ್ತ್ರೀಯರ, ಪರ್ವತಗಳ, ವಿಷಮಗಳಾದ ದುರ್ಗಗಳ, ಆನೆ ಕುದುರೆಗಳ ಮತ್ತು ಸರ್ಪಗಳ ವಿಷಯದಲ್ಲಿ ಬಹಳ ಎಚ್ಚರದಿಂದ ತನ್ನನ್ನು ರಕ್ಷಿಸಿಕೊಳ್ಳಬೇಕು. ಯಾವನು ತನ್ನ ಮುಖ್ಯಮಂತ್ರಿಗಳನ್ನು ಆಧರಿಸಿ ಹೀನ ಜನರನ್ನು ಆಧರಿಸುವನೋ ಅವನು ವ್ಯಸನಗಳಲ್ಲಿ ಬಿದ್ದು ಸನ್ಮಾರ್ಗಕ್ಕೆ ತಿರುಗಲಾರನು. ಉತ್ತಮ ಗುಣವುಳ್ಳ ಜ್ಞಾತಿಗಳನ್ನು ದ್ವೇಷಿಸುತ್ತಾ ದೃಢ ಬುದ್ಧಿಯಿಲ್ಲದೆ ದೃಢವಾದ ಕೋಪ ಸ್ವಭಾವವುಳ್ಳವನನ್ನು ಯಾವ ಪುರುಷಾರ್ಥವೂ ಹೊಂದಲಾರದು. ತನ್ನ ಮನಸ್ಸಿಗೆ ಪ್ರಿಯರಾಗಿ ಗುಣಾಢ್ಯರಾದವರನ್ನು ತನಗೆ ವಶ್ಯರನ್ನಾಗಿ ಮಾಡಿಕೊಳ್ಳತಕ್ಕವನೇ ಚಿರಕೀರ್ತಿಗೆ ಭಾಗಿಯಾಗುವನು. ರಾಜನು ಅಕಾಲದಲ್ಲಿ ಹಣವನ್ನು ಸುಲಿಯಬಾರದು. ಪ್ರಿಯವಾದುದಕ್ಕೆ ಚಿಂತಿಸಬಾರದು. ಪ್ರಿಯವಾದುದಕ್ಕೆ ಅಧಿಕವಾಗಿ ಹಿಗ್ಗಬಾರದು. ಯಾವಾಗಲೂ ಒಳ್ಳೆಯ ಕಾರ್ಯದಲ್ಲಿ ಶ್ರದ್ಧೆಯುಳ್ಳವನಾಗಿರಬೇಕು. ಮತ್ತು ತನ್ನಲ್ಲಿ ನಿಜವಾಗಿ ಅನುರಕ್ತರು ಯಾರು, ಭಯದಿಂದ ತನ್ನನ್ನು ಆಶ್ರಯಿಸಿರುವವರು ಯಾರು, ಮಧ್ಯಸ್ಥರಾರು ಎಂಬುದನ್ನು ರಾಜನು ಪರೀಕ್ಷಿಸಿ ತಿಳಿಯುತ್ತಿರಬೇಕು. ತಾನು ಬಲಾಢ್ಯನೆಂದು ದುರ್ಬಲರಲ್ಲಿ ನಂಬಿಕೆಯಿಂದ ಇರಬಾರದು. ತಾನು ಮೈಮರೆತಿದ್ದಾಗ ಅವರು ಗಿಡುಗನಂತೆ ಮೇಲೆ ಬೀಳುವರು. ಸರ್ವಗುಣ ಸಂಪನ್ನನಾಗಿ ತನ್ನಲ್ಲಿ ಪ್ರೀತಿಯುಳ್ಳವನಾಗಿದ್ದರೂ ದ್ರೋಹಿಗಳು ಪ್ರಭುವಿಗೆ ದ್ರೋಹವನ್ನೆಣಿಸಿ ಅವನನ್ನು ಕೆಡಿಸುವುದಕ್ಕಾಗಿ ಸಮಯವನ್ನು ನಿರೀಕ್ಷಿಸುತ್ತಿರುವರು. ಆದುದರಿಂದ ಅಂತಹವರನ್ನು ವಿಶ್ವಾಸಿಸಬಾರದು. ರಾಜೇಂದ್ರ, ಹಿಂದೆ ನಹುಷ ಪುತ್ರನಾದ ಯಯಾತಿಯು ಇದೇ ರಾಜನೀತಿ ತತ್ವಗಳನ್ನು ಉಪದೇಶಿಸುವಾಗ ಮನುಷ್ಯರಲ್ಲಿ ಇಂತಹ ಎಚ್ಚರಿಕೆಯಿಂದ ಇರುವವರು ಇಂದ್ರ ಸಹಾಯದೊಡನೆ ಬಂದ ಶತ್ರುಗಳನ್ನಾದರೂ ನಿಗ್ರಹಿಸಬಲ್ಲರು ಎಂದು ಹೇಳಿರುವನು. ಇದು 93ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.